ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಮಡಿವಾಳ ವೃತ್ತ ಬಳಿಯ ಗುರುವಿಲ್ ಪಬ್ಲಿಕ್ ಶಾಲೆಯಲ್ಲಿ ಎನ್ಲೈಟ್ಮೆಂಟ್ ಡೇ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಎಲೋಕೇಶನ್ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಹಮ್ಮಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. ಸತತ 6 ವರ್ಷಗಳಿಂದ ಈ ಒಂದು ವಿನೂತನ ವಿಭಿನ್ನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಲ್ ಪ್ರೇಮಾ ಕುಮಾರಿಯವರು ಮಾತನಾಡಿ ತಿಳಿಸಿದರು. ಸತತ 1 ತಿಂಗಳಿನಿಂದ ವಿದ್ಯಾರ್ಥಿಗಳು ಈ ಒಂದು ಪ್ರಾಜೆಕ್ಟ್ಗಾಗಿ ತಯಾರಿ ಮಾಡಿ ಇವತ್ತು ತಮ್ಮ ಪ್ರೆಸೆಂಟೇಷನ್ ಅನ್ನು ಬಹಳ ಉತ್ತಮ ರೀತಿಯಲ್ಲಿ ನೀಡಿದ್ದಾರೆ. 1 ಹಾಗೂ 2ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಮಾರಲ್ ವ್ಯಾಲ್ಯೂ ಬಗ್ಗೆ, 3 ಹಾಗೂ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಅದರ ಅವಶ್ಯಕತೆಯ ಬಗ್ಗೆ, 5ನೇ ಹಾಗೂ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರಪ್ಷನ್ ಆ್ಯಂಡ್ ಎವಿಲ್ ಡೀಡ್ ಹಾಗೂ 7ನೇ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಚೈಲ್ಡ್ ಟ್ರಾಫಿಕಿಂಗ್ ಹಾಗೂ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಆಫ್ ಭಾರತ ವಿಷಯದ ಬಗ್ಗೆ ಒಂದೊಂದು ಟಾಪಿಕನ್ನು ನೀಡಿದ್ದು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಟಾಪಿಕ್ಗಳನ್ನು ಡ್ರಾಯಿಂಗ್ ಮೂಲಕ ಹಾಗೂ ಅದರದ ಬಗ್ಗೆ ವಿಸ್ತಾರವಾಗಿ ತಿಳಿ ಹೇಳುವ ಮೂಲಕ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಈ ಮೂಲಕ ಜಾಗೃತಿಯನ್ನು ಮೂಡಿಸಿದರು ಎಂದು ಪ್ರಿನ್ಸಿಪಲ್ ಪ್ರೇಮಾ ಕುಮಾರಿಯವರು ಮಾತನಾಡಿ ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಸುನೀತಾ ಆನಂದ್ ಹುಲ್ಸರಿ ಅವರು ಉಪಸ್ಥಿತರಿದ್ದರು. ಜೊತೆಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಜಜ್ಮೆಂಟನ್ನು ಅನಿಲ್ ರಾಜು ಅವರು ನೀಡಿದರು. ಜೊತೆಗೆ ಕಾರ್ಯಕ್ರಮ ಉದ್ದೇಶಿಸಿ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಆಗಿರುವ ಸಾಧನಾ ಹುಲ್ಸೂರಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಒಂದು ಸಿಬ್ಬಂದಿ ವರ್ಗದವರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ನಾವು ಎಲೋಕೇಶನ್ ಅಂತ ಇಟ್ಕೊಂಡಿದ್ವಿ. ಸ್ಪೀಚ್ ಕಾಂಪಿಟೇಷನ್ ಥರ ಎಲೋಕೇಶನ್ ಅಂದರೆ ಇದರಲ್ಲಿ ನಾವು ಕ್ಲಾಸ್ ವೈಸ್ ಕ್ಯಾಟಗರೀಸ್ ಕೊಡ್ತೀವಿ. ಪ್ರತಿ ಕ್ಯಾಟಗರಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಸೆಕೆಂಡು, ಏಜ್ ವೈಸ್, ಥರ್ಡ್ ಆ್ಯಂಡ್ ಫೋರ್ತು, ಫಿಫ್ತ್ ಆ್ಯಂಡ್ ಸಿಕ್ಸ್ತ್, ಈ ಥರ ಕ್ಯಾಟಗರಿ ಫಸ್ಟ್ ಆ್ಯಂಡ್ ಸೆಕೆಂಡ್ದವರಿಗೆ ಮಾರಲ್ ವ್ಯಾಲ್ಯೂಸ್ ಕೊಟ್ಟಿದ್ವಿ. ಅಂದರೆ ನಮ್ಮ ಲೈಫ್ನಲ್ಲಿ ಮಾರಲ್ ವ್ಯಾಲ್ಯೂಸ್ ಹೆಂಗಿರಬೇಕು, ನಾವು ಮಕ್ಕಳು ಹೆಂಗಿರಬೇಕು ಅದೆಲ್ಲ ನಾವು ಸ್ಕೂಲ್ನಲ್ಲಿ ಕಲಿಸ್ತೀವಿ. ಮನೇಲಿ ಹೆಂಗಿರಬೇಕು ಅದ್ರ ಬಗ್ಗೆ ನೀವು ಹೇಳಿ. ಮಾರಲ್ ವ್ಯಾಲ್ಯೂ ಇದ್ದಾಗ ಸೊಸೈಟಿನಾಗ ಹೆಂಗೆ ನಾವು ಹೇಳ್ತೀವಿ ಮಾರಲ್ ವ್ಯಾಲ್ಯೂ, ಈ ಮಗು ಚೆನ್ನಾಗದ, ಈ ಮಗು ಕೆಟ್ಟದದ ಅಂತ ಡಿಫ್ರೆನ್ಷಿಯೇಟ್ ಆಗೋಕ್ಕೆ ಅವ್ರಿಗೆ ನಾವು ಕಲಿಸ್ಕೊಡ್ತೀವಿ. ಅವರು ಡಿಬೇಟ್ ಮಾಡಿದ್ದಾರೆ ಇವತ್ತು. ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ದವರಿಗೆ ಅದೇ ರೀತಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬಗ್ಗೆ ಕೊಟ್ಟಿದ್ವಿ. ಅವ್ರು ಎಜುಕೇಷನ್ ಯಾಕೆ ಬೇಕು, ಎಜುಕೇಷನ್ ಇಲ್ಲ ಅಂತಂದರೆ ನಾವು ಮುಂದೆ ಏನಾಗ್ತೀವಿ, ಎಜುಕೇಷನ್ ಯಾವಾಗಿಂದ ಸ್ಟಾರ್ಟ್ ಆಯಿತು, ಇನ್ಫಾರ್ಮಲ್ ಎಜುಕೇಷನ್, ಫಾರ್ಮಲ್ ಎಜುಕೇಷನ್, ಅದ್ರ ಬಗ್ಗೆ ಅವರು ಡ್ರಾಯಿಂಗು ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಸ್ಪೀಚು ಮಾಡಿದ್ದಾರೆ. ಅದೇ ಥರ ಫಿಫ್ತ್ ಮತ್ತು ಸಿಕ್ಸ್ತ್ದವರಿಗೆ ಕರಪ್ಷನ್ ಬಗ್ಗೆ ಕೊಟ್ಟಿದ್ವಿ. ಕರಪ್ಷನ್ ಈಗ ಇಂಡಿಯಾನಲ್ಲಿ ಕರಪ್ಷನ್ ಅಂದ ತಕ್ಷಣ ಪೊಲಿಟಿಕಲ್ ಲೀಡರ್ಸ್ ಅಂತ ಅವ್ರು ತಲೆಯಾಗಿ ಬರ್ತಾರೆ. ಎಲ್ಲರೂ ಅದ್ರ ಬಗ್ಗೆನೇ ಹೇಳಿದ್ದಾರೆ. ಇವತ್ತು ನಾವೇನು ಹೇಳಿಲ್ಲ. ಕರಪ್ಷನ್ ಅಂದ ತಕ್ಷಣ ಲೀಡರ್ಸ್ ಆರ್ ಆಲ್ ಕರಪ್ಟೆಡ್ ಅಂತ ಹೇಳಿ ಬರ್ತದೆ. ಅವ್ರು ತಾನಾಗೇ ಕರಪ್ಷನ್ ಯಾಕೆ ತೊಗೋಬೇಕು, ಯಾರು ತೊಗೋತಾರೆ, ಎಲ್ಲಿ ತೊಗೊಂಡಿದ್ರೆ ಏನಾಗ್ತಾ ಇದೆ, ಜನರು ಗರೀಬ್ ಆಗ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಇವತ್ತು. ಅದೇ ನೆಕ್ಸ್ಟ್ ಬಂತು 6th 7th ಚೈಲ್ಡ್ ಟ್ರಾಫಿಕಿಂಗ್. ಈ ಟಾಪಿಕ್ ನಾನು ಆಯ್ಕೆ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕಂದರೆ ಇವತ್ತು ನಾಳೆ ಇದು ಭಾಳ ನಡೀತಾ ಇದೆ ವರ್ಲ್ಡ್ನಲ್ಲಿ ಆ್ಯಸ್ ವೆಲ್ ಆಸ್ ಇಂಡಿಯಾನಲ್ಲಿ. ಮಗುಗೆ ಎತ್ಕೊಂಡು ಹೋಗೋದು ಫಾರ್ ಸರ್ಟನ್ ರೀಸನ್ಸು ಅದರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಚೆನ್ನಾಗಿ. ನನಗೂ ಗೊತ್ತಿರಲಿಲ್ಲ ಈ ಮ್ಯಾಟರ್ಸ್ ಇದಾವಂತ. ಮಕ್ಕಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚೈಲ್ಡ್ ಟ್ರಾಫಿಕಿಂಗ್ ಈಸ್ ಡನ್ ಬೈ ಫಾರ್ ಆರ್ಗನ್ ಅಂತ. ಆರ್ಗನ್ ಬಗ್ಗೆ ನಾನು ಥಿಂಕೇ ಮಾಡಿದ್ದಿಲ್ಲ. ಅವರಾಗೆ ಮೇಡಮ್ ಚೈಲ್ಡ್ ಟ್ರಾಫಿಕಿಂಗ್ ಈಸ್ ಡನ್ ಫಾರ್ ಆರ್ಗನ್ ಸೇಲ್ಸ್ ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಮತ್ತು ಅದ್ರ ಬಗ್ಗೆ ಡ್ರಾಯಿಂಗ್ಸು ಒಳ್ಳೇದು ಮಾಡಿದ್ದಾರೆ ಅವರು. ಆದ ನಂತರ 8th 9th ಅವರಿಗೆ ಕನ್ಸೆಪ್ಟ್ ಆಫ್ ಭಾರತ್ ಅಂತ ಆಯ್ಕೆ ಮಾಡಿ ಕೊಟ್ಟಿದ್ದೀವಿ. ಎವ್ರಿ ಇಯರ್ ನಾವೇನು ಮಾಡ್ತಿದ್ವಿ, ಎವ್ರಿ ಇಯರ್ ಎಲೋಕೇಶನ್ ಇಟ್ಕೊಂಡಾಗ ಸೈನ್ಸ್ ಬಗ್ಗೆನೇ ಕೊಡ್ತಿದ್ವಿ. ಲೈಕ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತು, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತು, ಈ ಬಗ್ಗೆನೇ ಕೊಡ್ತಾ ಇರ್ತಿದ್ವಿ. ಈ ವರ್ಷ ಸ್ವಲ್ಪ ಚೇಂಜ್ ಕೊಡೋಣ ಅಂತಂದಾಗ ಕನ್ಸೆಪ್ಟ್ ಆಫ್ ಭಾರತ್ ಅಂತ ತಲೆಗೆ ಬಂತು. ಯಾಕಂದರೆ ಈಗ ರೈಟ್ ನಾವು ಪೊಲಿಟಿಕಲ್ ಇಶ್ಯೂನಲ್ಲಿ ಭಾರತ್ ಆ್ಯಂಡ್ ಇಂಡಿಯಾ ಬಗ್ಗೆ ಡಿಸ್ಕಷನ್ ಭಾಳ ನಡೀತಾ ಇದೆ. ಕೆಲವರು ಭಾರತ್ ಅನ್ನೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಇಂಡಿಯಾ ಅನ್ನೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಮ್ಮ ಮಕ್ಳಿಗೆ ಗೊತ್ತಾಗಬೇಕು ಇಂಡಿಯಾ. ಯಾಕಂದರೆ ಒಂದು 2 ವರ್ಷ ಹಿಂದ್ಗಡೆ ಸೈಫ್ ಅಲಿ ಖಾನ್ ಆಗಲಿ ಅಥವಾ ಭಾಳಷ್ಟು ಬಾಲಿವುಡ್ ಆ್ಯಕ್ಟರ್ಸು, ಕ್ರಿಕೆಟರ್ಸು ಅವರೆಲ್ಲ ಏನು ಮಾಡಿದ್ರು ಅಂದರೆ ಭಾರತ್ ಅನ್ನೋದೇನು ಈಗೀಗ ಬಂದಿದ್ದು ಭಾರತ, ಬ್ರಿಟಿಷರೇ ನಮ್ಗೆ ಕಂಡು ಹಿಡಿಸಿದ್ದು ಭಾರತ ಇಂಡಿಯಾ ಅಂತ, ಬ್ರಿಟಿಷರದೇ ಗಿಫ್ಟ್ ನಮಗೆ ಅಂತ ಅವರೆಲ್ಲ ಈ ಥರ ಬ್ರಿಟಿಷರ ಬಗ್ಗೆ ಹೊಗಳಾಡ್ಕೊಳ್ಳೋದಾಗ ಅದಕ್ಕೆ ನಾನು ನನ್ನ ಮಕ್ಳಿಗೆ ಹೇಳಿದೆ, ನೋಡಿರಿ ನೀವು ಪ್ರೂವ್ ಮಾಡಿರಿ ಭಾರತ್ ಈಸ್ ಹ್ಯಾಸ್ ಓಲ್ಡ್ ಹ್ಯಾಸ್ ಯೂನಿವರ್ಸ್ ಆರ್ ಭಾರತ್ ಈಸ್ ಓನ್ಲಿ ಆಫ್ಟರ್ ಇನ್ವೆಂಡಿಂಗ್ ಬ್ರಿಟಿಷರ್ ಅಂದಾಗ ಅವರಾಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದರು. ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಭಾರತ್ ಬ್ರಿಟಿಷರು
ನಂತರದ ಭಾರತ ಇಲ್ಲ, ಅದು ಭಾರತ ಪುರಾಣದಿಂದ ಹತ್ತು ನಾವು ಮಹಾಭಾರತ ಅಂತೀವಿ. ಮಹಾಭಾರತ ಎಷ್ಟು ಹಳೇದು ಅಂದರೆ 5,000 ವರ್ಷ ಹಳೇದು ಅಂತಾರೆ. ಬಟ್ 5,000 ನಮ್ಮ ಭಾರತ ಇರುವಂಥದ್ದು 5,000 ವರ್ಷ ಅಷ್ಟೇ ಇಲ್ಲ, ಲಕ್ಷಾಂತರ ಇಯರ್ಸ್ ಹಳೇದು ಅಂತ ಅವ್ರು ಇವತ್ತು ಪುರಾಣ ಪ್ರೂಫ್ ಪ್ರಕಾರ ಪುರಾಣ ಎದುರುಗಡೆ ಇಟ್ಟು ಅವ್ರು ಹೇಳ್ತಾ ಇದ್ದಾರೆ. ಎಲೋಕೇಶನ್ ನಾವು 6 ಇಯರ್ಸಿಂದ ಮಾಡ್ತೀವಿ. ಎವ್ರಿ ಇಯರ್ ಆ್ಯಕ್ಚುಲಿ ತೊಗೊಳ್ಳೋದೇ ಸೈನ್ಸ್ ಮೇಲೆ, ಡ್ರಿಂಕಿಂಗು ಸ್ಮೋಕಿಂಗು. ಯಾಕಂದರೆ ನಾವು ನೋಡ್ತೀವಿ ಅವ್ರ ಪೇರೆಂಟು ಆಲ್ಮೋಸ್ಟ್ ಆಲ್ ಇವಾಗ ಜನರೇಷನ್ ಎಲ್ಲರೂ ಕುಡಿಯೋರಾಗಿದ್ದಾರೆ, ಸ್ಮೋಕ್ ಮಾಡೋರಾಗಿದ್ದಾರೆ. 10ರಲ್ಲಿ 9 ಸ್ಮೋಕರು ಡ್ರಿಂಕರ್ ಇದ್ದಾರೆ. ಅಂದರೆ ಅವ್ರಿಗೆ ನಾವು ತಿಳಿಸ್ತೀವಿ ಅಂದರೆ ಮುಂದೆ ಅವ್ರು ಆ ರೀತಿ ಆಗಬಾರ್ದಂತ ಉದ್ದೇಶದಿಂದ ನಾವು ಸ್ಮೋಕಿಂಗ್ ಡ್ರಿಂಕಿಂಗ್ ಮೇಲೆ ಇಡ್ತಿದ್ವಿ. ಈ ಇಯರು ಸ್ಮೋಕಿಂಗ್ ಡ್ರಿಂಕಿಂಗ್ ಮೇಲೆ ಇಡೋಣ ಅಂದ್ವಿ. ಬಟ್ ಭಾರತ್ ಅನ್ನೋದು ಸ್ವಲ್ಪ ಎಲ್ರಿಗೂ ಹೆಮ್ಮೆ ಆಗ್ತಾಯಿದೆ. ಭಾರತ್ ಅನ್ನೋ ದೇಶ ನಮ್ಮ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂದರೆ ಇವತ್ತು ನಾಳೆ ಪೆಟ್ರಿಯಾಟಿಸಮ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಏನೋ ಅಪ್ಪ ಜನವರಿ ಬಂದಾಗಷ್ಟೇ ದೇಶಭಕ್ತಿ ಬರ್ತದೆ, 15 ಆಗಸ್ಟ್ ಬಂದಾಗಷ್ಟೇ ದೇಶಭಕ್ತಿ ಬರ್ತದೆ. ಇವ್ರಿಗೆ ಗೊತ್ತಾಗಬೇಕು ನಮ್ಮ ಭಾರತ ಹೆಂಗಿದೆ ಅಂತ. ಆ ಮಟ್ಟಕ್ಕೆ ಅದು ತಿಳಿಸೋ ಸಲುವಾಗಿ ನಾನು ಇದು ಕನ್ಸೆಪ್ಟ್ ಚೇಂಜ್ ಮಾಡಿದ್ದೀನಿ ಈ ವರ್ಷ. 1 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಅವ್ರಿಗೆ ಕೊಡಬೇಕು, ಮತ್ತು ಪೇರೆಂಟ್ಸಿಂದ ಪರ್ಮಿಷನ್ ತರಬೇಕು. ಆ ಪೇರೆಂಟ್ಸ್ ಪರ್ಮಿಷನ್ ಕೊಡೋದೇ ಒಂದು ಸ್ವಲ್ಪ ನಮ್ಗೆ ಹೆಡೇಕ್ ಆಗಿದೆ. ಯಾಕಂದರೆ ಅವರು ಇಂಪಾರ್ಟೆನ್ಸ್ ಕೊಡಲ್ಲ ಇದಕ್ಕೆಲ್ಲ. ಏನು ಮೇಡಮ್ ಓದಿಸ್ರಿ, ಇದೂ ಎಜುಕೇಷನ್ ಅದಂತ ಅವ್ರಿಗೆ ಅರ್ಥನೇ ಆಗಲ್ಲ. ಅದಕ್ಕೆ 1 ಮಂತ್ ನಮಗೆ ಪ್ಯಾಂಪರ್ ಮಾಡಬೇಕು ಪೇರೆಂಟ್ಸಿಗೆ. ಪ್ಯಾಂಪರ್ ಮಾಡಿದ ನಂತರ ಮಕ್ಕಳಿಗೆ ಟಾಪಿಕ್ ಕೊಡಬೇಕು. ಟಾಪಿಕ್ ಆದ ನಂತರ ಅವರಿಗೆ ಪ್ರಿಪ್ರೇಷನ್ ಮಾಡಬೇಕು. ಪ್ರಿಪ್ರೇಷನ್ ಆದ ನಂತರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ನಂತರ ಪ್ರೆಸೆಂಟೇಷನ್ ಮಾಡಬೇಕು ಲಾಸ್ಟಿಗೆ. Conducted allocation and drawing, and the topics are given like moral education, corruption on evil deed, and concept of Bharat, child trafficking and education is important. These are the topics given to the children, and children have given their point of view, which are very good, which we society has to understand, and children has to seek their rights. So I wish all the best to all the children. Thank you. My name is Swati. I am from class 9. Apart from education, we have to come about know more things like moral values, corruption is an evil deed, concept of Bharat. Education is important. From doing these activities, we will build a good society. ಈಗ ಇಷ್ಟು ದಿವಸ ಬರೀ ಬುಕ್ಕಿಶ್ ನಾಲೆಜ್ ನಿಮ್ಗಿತ್ತು. ಓಕೆ, ಬುಕ್ಕಿಶ್ ನಾಲೆಜ್ ಬಿಟ್ಟು ನಿಮ್ಗೆ ಒಂದು ಟಾಪಿಕ್ ಕೊಟ್ಟರು ಸ್ಕೂಲ್ ಒಳಗೆ. ಸೊ ಆ ಟಾಪಿಕ್ ಬಗ್ಗೆ ನಿಮಗೆ ಮುಂಚೆ ಗೊತ್ತಿದ್ದ? ಆ ಟಾಪಿಕ್ ಬಗ್ಗೆ ಮುಂಚೆ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ. ಬಟ್ ನಮ್ಮ ಸ್ಕೂಲ್ದಾಗ ಅದು ಟಾಪಿಕ್ ಬಾರೆದಾಗ ಯಾಕೆ ಕೊಟ್ಟೇನು, ಬಟ್ ಅದ್ರ ಬಾರೆದಾಗ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಸಿಗ್ತದೆ. ನೆಕ್ಸ್ಟ್ ಬೇರೆ My name is Trisha of class 9th. Namaste, my name is Trisha of class 9. We are gathered here to celebrate allocation. For doing allocation, we have gained knowledge about concept of Bharat, child trafficking, corruption, education is important, and moral values. For giving opportunity to stand here on the dais, I would like to thank to my principal. ನಮಸ್ಕಾರ, ನನ್ನ ಹೆಸರು ಸುಹಿತಾ ಅಂತ. ನಾನು ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ದಿನಾಲೂ ತರಗತಿಗಳು ನಡೀತಾ ಇರ್ತವೆ. ಆದರೆ ಮಕ್ಕಳಿಗೆ ಒಂದು ಸ್ಟೇಜ್ ಕರೇಜ್ ಬರಬೇಕಾದ್ರೆ ಇಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ನಾವು ಧೈರ್ಯವನ್ನು ತರಬಹುದು. ಹಾಗಾಗಿ ನಾವು ಈಗ ಹಿಂದಿರ್ತಕ್ಕಂಥ ಮಾಹಿತಿಯನ್ನು ಕೇವಲ ಪುಸ್ತಕಗಳು ಓದಿಸೋದ್ರ ಮೂಲಕ ಮಕ್ಕಳಲ್ಲಿ ಧೈರ್ಯ ಬರೋದಿಲ್ಲ. ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಮಕ್ಕಳಿಗೆ ನಾವು ಧೈರ್ಯವನ್ನು ತುಂಬಬಹುದು. ಅಷ್ಟೇ ಅಲ್ಲದೆ ಹಿಂದಿರ್ತಕ್ಕಂಥ ಈಗ ಭಾರತ, ಕಾನ್ಸೆಪ್ಟ್ ಆಫ್ ಭಾರತ ತಗೊಂಡ್ವಿ. ನಮ್ಮ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಕೆಲವೊಂದು ಹೆಸರುಗಳು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ನಾವು ಆ ಒಂದು ಭಾರತದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಡೆನುಡಿಗಳ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸಣ್ಣ ಸಣ್ಣ ಕಾರ್ಯಕ್ರಮ ಮೂಲಕ ಆಗಲಿ ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೋತೀವಿ. ಅವಾಗ ಕೆಲವೊಂದು ಸ್ಕೂಲ್ನಲ್ಲಿ ಡಾನ್ಸ್ ಅವು ಇವು ಮಾಡ್ತಾರೆ. ಆದರೆ ನಮ್ಮ ಸ್ಕೂಲ್ನಲ್ಲಿ ಕೇವಲ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಬುದ್ಧಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೋತೀವಿ. ಹೀಗಾಗಿ ನಮ್ಮಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮ ಮೂಲಕನೇ ಎಲ್ಲ ಮಕ್ಕಳಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ಕೊಡ್ತಾ ಇರ್ತೀವಿ.
ಇಷ್ಟೇ. ಮಕ್ಕಳು ಪ್ರಾರಂಭದಲ್ಲಿ ಆಗೋದಿಲ್ಲ ಅಂತಂತಾರೆ, ಆದ್ರೆ ಸ್ವಲ್ಪ ಅವರಿಗೆ ಯಾವಾಗ ಮಾಡ್ತಾ ಇದ್ದರಿಂದ ಸ್ವಲ್ಪ ಇವಾಗ ಸ್ಟೇಜ್ ಕರೇಜ್ ಹೆಚ್ಚಿಗೆ ಆಗ್ತಾ ಇದೆ ಮಕ್ಕಳಿಗೆ. ನಾವು ಮಾಡ್ತೀವಿ ಅಂತೇಳಿ ಅದು ಬರ್ತದೆ. ಯಾಕೆ ಇದು ಬರ್ಲಕ್ ಕಾರಣ ಏನಂದ್ರೆ ಇಂಥ ಒಂದು ಸ್ವಲ್ಪ 4 ಮಾತಾಡೋದ್ರಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ನಾವು ಸಡನ್ಲಿ ಆಗಿ ಒಂದು ಸ್ಟೇಜ್ ಮೇಲೆ ಮಕ್ಳಿಗೆ ಹೋಗಿ ನಿಂತ್ರೆ ಅದು ಮಾತಾಡೋದಿಲ್ಲ. ನಮ್ಗೆ ಸ್ಕೂಲ್ದಲ್ಲಿ ದೊಡ್ಡ ಫಂಕ್ಷನ್ ಇದ್ರಿಲ್ಲ, ಅಷ್ಟು ಚಿಕ್ಕ ಮಟ್ಟಿದೆ ಆದ್ರೂ ಕೂಡ ಮಕ್ಕಳು ಮಾತಾಡೋ ಮೂಲಕ ನಾಳೆ ಅವ್ರ ಮುಂದೆ PUC ಹೋಗ್ಲಿ ಡಿಗ್ರಿ ಹೋಗ್ಲಿ ಅವ್ರಿಗೆ ಮುಂದೆ ಸ್ಟೇಜ್ ಕರೇಜ್ ಅಂತ ಹೇಳಿ ಬರ್ತಾರೆ. ನನ್ನ ಹೆಸರು ಸುಹಿತಾ ಎನ್ ಸ್ವಾಮಿ ಅಂತ ಹೇಳಿ. Prajwal from class 1. I am going to say about education need. The function of education is to think better and critically and help develop a perspective and opinion towards life. First, education started from the family, followed by institution and society. There is an old saying, it takes a village and raise a child to be better human. Levels of education are grouped into early childhood education, level 0, primary education, level 1, secondary education. Education certainly relating quality of an individual's life. Education improve one's knowledge. Education improve confidence in life. Social development education by providing with the knowledge. Thank you. Privilege to stand on the dais. Today, as my principal madam made a chance to say the allocation topic on child trafficking. First of all, let me explain you what is child trafficking. Child trafficking is taking children out of their protective environment and preying them for the purpose of exploitation. The child trafficking refers to the movement of children for the purpose of exploitation. The term describes different types of trafficking. These include forced labor. One of the main aim of child traffickers is forcing children into labor. This can be hard manual labor in which children are required to perform physical acts such as transporting goods and working dangerous jobs in highly unsafe environment. Child soldiers. Many children are forced to work as armed soldiers in conflicts around the world. Both boys and girls are illegally recruited into war to serve on the front lines. Sex exploitation. Sex exploitation predominantly affects the girls, with up to 94% of victims being thought to be female. Female victims are chosen because they are highly interested in female girls. The most vulnerable girls to sex exploitation are those who are homeless, immigrants, and come from marginalized communities. Slavery. Children are often kidnapped and forced to the work of slaves. This includes cleaning, cooking, and performing servant-like services. Many children are often kidnapped and kept in poor conditions. They are often underfed, do not receive education, and not allowed to contact their families. Organ harvesting. A very profitable and illegal trade is that of organs. Children and many adults are killed for their organs, which are then transplanted into a customer in need of a healthy organ. Traffickers do not look like the creepy, reclusive predators we see in media. They look like our relatives, neighbors, and co-workers. They bring gifts, tell compliments, and make bold promises. This is all to gain victims' trust. Being kept captive and working in poor conditions may have a serious impact on child's mental and physical health. To prevent child trafficking, you should encourage your children to focus on education and spread awareness among parents and communities. Build and maintain healthy relationship with your child. Be vigilant about online safety. Know the signs how trafficking occurs. Talk to your children early. Keep educated yourself about trafficking. We must come together to create an
environment where every child can enjoy safe childhood. Stop child exploitation to make a healthy nation. Kandan. But the meaning of Bharat is very interesting. It comes from the root of Bhaya Ranta iti Bharatam. Bha means light. One who pursues light is a Bharatiya. Light in this case, knowledge, wisdom, personal enlightenment. A society built on this foundation is a rich society, certainly financially, as India has been thousands of years of its existence, but a wealthy society culturally. According to Mahabharata, the popular story states that India, that is called Bharatvarsha, after the king named Bharata Chakravarti. Bharata was a legendary emperor and founder of the Bharata dynasty. He was a son of King Dushyanta of Hastinapura and Queen Shakuntala. He conquered all the greater Indians and political changes. According to Vishnu Puranam, Uttaram Yata Samudrasya Himadrasya Kavya Dakshinam Tada Bharatam Nama Bharati Yatra Santati. This shloka means the country that lies on the north of the ocean and south of the snowy mountains is called Bharatam. Their dwell resident is Bharat. According to Greek historian, it is also said that the name India is derived from the Indus River, which means and later streams into a Sanskrit word Sindhu. Another name for India is Hindustan, which means the land of Hindus. During British colonial rule, approximately 1757 to 1957, it is referred to a region. The British colonial administration uses India as the official name. In 1947, it faced the question of what name to adopt as the official name. The fathers of the Indian Constitution deliberated on this matter. Article 1 of the Indian Constitution states that India, that is Bharat. The names of the Bharat are Aryavarta means the land of Aryans. Hindustan. Hindustan means the land of Hindus. Renjiku means a land of heaven's absolute, Japanese word for ancient India. Jambudip. The word Jambudip literally refers to the land of jamun trees. India. India means the east to the rivers is called India. Our ethnic culture always teaches us to respect elders, behave well, care for helpless people and poor people. We have a greater culture in our country. We should always guest like a god. That's it, we have famous saying like Atiti Devo Bhava. The ancient temples in Bharat are Ayodhya, Meenakshi, Kedarnath, Somnath temples. The idea of Bharat transcended beyond the geographical territories and civilization spirit. In Bharat is not merely a term but a concept ancient in Bharat has two major historical books known as Srimad Ramayana, Srimad Mahabharata. For myself, Bharat is not old as universe itself. Jai Bharat Mata Ki. Topic of corruption. Even though we cannot exactly point to one specific reason as to why societies are plagued by corruption. There are three main kinds of corruption: grand corruption, petty corruption, political corruption. There are fears that the corruption that was include service delivery as make it too expensive to get the basic service. According to a survey, 92% of Indians have paid in their lives to bribe to the government and job. In India, list for fish list and top in for fish list. There are was includes the bribe to the government. There are many forms of corruptions like black marketing, impunity, greed, selfishness, and there are many forms of corruption. There are some reasons for the corruption like poverty, corrupt political system, tax and evasion. Destroy corruption before it destroys us. Declared on 9th December as World Anti-Corruption Day. This is because corruption is the biggest obstacle and development in the provision, injustice of and other democratic violence. If we take a look at the great women's civilization, this is because corruption is the biggest obstacle.
the word anti-corruption, which take a look at the great human civilization. It